ಅಹಿತಕರ ಘಟನೆಗಳು ನಡೀತಲೇ ಇದ್ದಾವೆ. ನೋಡಿ, ಇದು ಯಾವುದೇ ಸರ್ಕಾರ ಇದ್ದಾಗೂ ಕೂಡ ಈ ಕೆಲವೊಂದು ಘಟನೆಗಳು ನಡ್ಕೊತೇ ಬಂದಿರ್ತವೆ. ಇದರರ್ಥ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತಲ್ಲ, ಎಲ್ಲ ಸರ್ಕಾರದ ಸಂದರ್ಭದಲ್ಲಿ ಕೆಲವು ಎಲಿಮೆಂಟ್ಸ್ ಇರ್ತವೆ, ಈ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳಿದ್ದರು, ನನ್ನ ಜೊತೆಗೆ ಇದ್ದರು. ನಿನ್ನೆ ನಮ್ಮ ಲಿವರ್ಪೂಲ್ ಯೂನಿವರ್ಸಿಟಿ ಇದು ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಯಾರು ಇದರಲ್ಲಿ ತಪ್ಪಿಸ್ತಿದಾರೋ ಅವ್ರನ್ನ ಕೂಡಲೇ ಇದು ಮಾಡಿ ಅವ್ರನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಪಕ್ಷ ಇದ್ದಂತಲ್ಲ, ರಾಷ್ಟ್ರಾದ್ಯಂತನೂ ಕೂಡ BJP ಸರ್ಕಾರದಲ್ಲಿನೂ ಕೂಡ ಇವತ್ತು ಎಷ್ಟು ಗಲಭೆಗಳಾಗಿರ್ತವೆ. ಇದಕ್ಕೇನೋ ಅವರೇ ಹೊಡಿನ ಹಾಗಾದ್ರೆ. ಅಲ್ಲ ಸರ್, ನೀವು ಹೇಳ್ತಾ ಇದ್ರೆ ಬಿಜೆಪಿನ ದೂರ್ತಾ ಇದ್ರಿ ಕೋಮುವಾದಿ ಪಕ್ಷ ನಿಟ್ಟಿನಲ್ಲಿ ಕೋಮು ಗಲಭೆ ಪ್ರಚೋದನೆಯಿಂದ. ಈಗ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ, ನಿಮ್ಮ ಸರ್ಕಾರನೇ ಇದೆ. ನೋಡಿ, ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಹಿಂದೆ. ಆ ಇನ್ಸಿಡೆಂಟ್ನಲ್ಲಿ ಏನಿದೆ, ಅವನು ರೌಡಿ ಶೀಟರು. ಅವ್ರನ್ನ ಒಯ್ದೆಲ್ಲ ನೀವು ಒಂದು ಇದಕ್ಕೆ ಧರ್ಮಕ್ಕೆ ಏನು ಮಾಡಿ, ಅದೊಂದು ಜಾತಿನೇ ಬೇರೆ. ಅದು ಯಾವುದೇ ಧರ್ಮದವ್ರು ಇರಲಿ, ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಮತ್ತೊಂದು ಇರಲಿ, ಆ ಗಲಾಟೆ ಮಾಡೋರು ಆ ಜನ ಅದೊಂದು ಬೇರೆ ಕಮ್ಯುನಿಟಿನೇ. ಅದು ಅವ್ರನ್ನ ಒಯ್ದು ನಾವು ಯಾವುದೇ ಒಂದು ಸಮುದಾಯಕ್ಕೆ ಧರ್ಮಕ್ಕೆ ಹಚ್ಚುವಂಥದ್ದು ಆಗಬಾರ್ದು. ರೌಡಿ ಶೀಟರ್ ಇದೆ, ರೌಡಿ ಶೀಟರ್ ಆ ಎಲಿಮೆಂಟ್ಸ್ ಇರ್ತಾವೆ. ಅವ್ರವ್ರದ್ದೇ ಏನು ಈ ಗ್ಯಾಂಗ್ ವಾರ್ಸ್ ಇವು ನಡೀತಿರ್ತದೆ. ಅದನ್ನು ಒಯ್ದು ನೀವು ಮುಸ್ಲಿಮು, ಹಿಂದೂ, ಸಿಕ್ಕು ಈಗ ಸರಿ ಆಗೋದಿಲ್ಲ. ನೋಡಿ, ಒಂದು ಹೇಳ್ತೇನೆ, ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಇಂಥ ಎಲ್ಲ ಘಟನೆಗಳ ಮೇಲೆ ಯಾವತ್ತೂ ಕೂಡ ನಾವು ಪ್ರಚೋದನೆ ಕಡೋದಿಲ್ಲ. ಇವೆಲ್ಲವನ್ನು ನಿಯಂತ್ರಿಸಬೇಕು, ಇಂಥವ್ರಿಗೆಲ್ಲನೂ ಕೂಡ ಇದು ಮಾಡಬೇಕು ಅನ್ನೋದು ನಮ್ಮ ಇರುವಂಥ ಉದ್ದೇಶ. ಇದಾಗೂ ಕೂಡ ಕೋಸ್ಟಲ್ನಲ್ಲಿ ಇವತ್ತು ನಡೀತದೆ, ಇದೆಲ್ಲನೂ ಕೂಡ ಮಾಡ್ತಕೊಂಡು ಬಂದಿದ್ದಾರೆ. ಅದಕ್ಕೆ ಕಾರಣಕರ್ತರು ಬೇರೆನೂ ಕೂಡ ಇದ್ದಾರೆ. ನಾನು ಹೇಳಕ್ಕೆ ಹೋಗಿದ್ದೆ, BJP ಅವರೇ ಇವತ್ತು ಸಹ ಅಲ್ಲಿ ಈ ವಾತಾವರಣನ ದ್ವೇಷದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹಿಂದೆ ಹಿಜಾಬು, ಹಲಾಲು, ಅಜಾನು, ಆಮೇಲೆ ಲವ್ ಜಿಹಾದು, ಹೀಗೆ ಇವರೇ ಪ್ರಚೋದನೆ ಕೊಡ್ಕೊತ ಬರ್ತಾಯಿದ್ದಾರೆ. ಆ ಡಿವಿಷನ್ ಮಾಡ್ತಾಯಿದ್ದಾರೆ.